ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 7/12/2025ರಂದು ನಡೆದಂತಹ KRTET ಪರೀಕ್ಷೆಯ ಪೇಪರ್ 2 ಪತ್ರಿಕೆಯ ಇಲಾಖಾಕೀಯ ಉತ್ತರಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಇಲಾಖಾಕೀಯ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಾರ್ಟ್ 1 ಭಾಷೆ 1 ಕನ್ನಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸೂಚನೆಗಳು ಹಾಗೂ ಗದ್ಯವನ್ನು ಕೊಡಲಾಗಿದೆ. 1ರಿಂದ 8ರವರೆಗಿನ ಪ್ರಶ್ನೆಗಳು. ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೋಡೋದಾದರೆ, 1ನೇ ಪ್ರಶ್ನೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ. ಉತ್ತರ ಆಪ್ಷನ್ 2, ಮನಸ್ಸಿನ ಆಳದಲ್ಲಿ. 2ನೇ ಪ್ರಶ್ನೆ, ಮನುಷ್ಯ ಬಂಧಿತನಾಗಿರುವುದು. ಉತ್ತರ ಆಪ್ಷನ್ 4, ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. 3ನೇ ಪ್ರಶ್ನೆ, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ. ಉತ್ತರ ಆಪ್ಷನ್ 3, ಅಜ್ಞಾನ. 4ನೇ ಪ್ರಶ್ನೆ, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು. ಉತ್ತರ ಆಪ್ಷನ್ 1, ಐನ್ಸ್ಟೀನ್. ನೆಕ್ಸ್ಟ್ 5ನೇ ಪ್ರಶ್ನೆ, ಚಿಂತಾಮಣಿ ಎಂದರೆ. ಉತ್ತರ ಆಪ್ಷನ್ 2, ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. 6ನೇ ಪ್ರಶ್ನೆ, ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಉತ್ತರ ಆಪ್ಷನ್ 2, ಹೊರಗಡೆ. 7ನೇ ಪ್ರಶ್ನೆ, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು. ಉತ್ತರ ಆಪ್ಷನ್ 1, ಭೂಮಿ ಚಪ್ಪಟೆ. 8ನೇ ಪ್ರಶ್ನೆ, ಅಂತರ್ಯದಾಳ ಪದದಲ್ಲಿರುವ ಸಂಧಿ. ಉತ್ತರ ಆಪ್ಷನ್ 1, ಲೋಪಸಂಧಿ. ನೆಕ್ಸ್ಟ್ ಸೂಚನೆ, ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಪದ್ಯ ಭಾಗವನ್ನು ಕೊಡಲಾಗಿದೆ. 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗಿರುತ್ತೆ. 9ನೇ ಪ್ರಶ್ನೆ, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಉತ್ತರ ಆಪ್ಷನ್ 3, ಸುರಲೋಕದ ಸಂಪದ. 10ನೇ ಪ್ರಶ್ನೆ, ದಬ್ಬುವುದು ಇದನು. ಉತ್ತರ ಆಪ್ಷನ್ 2, ಸಂಶಯ ದ್ವೇಷಾಸೂಯೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಉರಿಯಬೇಕಿರುವುದು. ಉತ್ತರ ಆಪ್ಷನ್ 4, ಸತ್ಯದ ಊದಿನ ಕಡ್ಡಿ. 12ನೇ ಪ್ರಶ್ನೆ, ನವ ಸಂವತ್ಸರ ಮೀಸಲಾಗಿರುವುದು. ಉತ್ತರ ಆಪ್ಷನ್ 1, ಪ್ರೇಮಕ್ಕೆ. 13ನೇ ಪ್ರಶ್ನೆ, ಕಲಿಮಲ್ಲ. ಉತ್ತರ ಬೇವು ಬೆಲ್ಲ ಸವಿಯುವವನು. ಆಪ್ಷನ್ 3. 14ನೇ ಪ್ರಶ್ನೆ, ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು. ಉತ್ತರ ಆಪ್ಷನ್ 2, ಯುಗಾದಿ. 15ನೇ ಪ್ರಶ್ನೆ, ಹೆಜ್ಜೇನು ಪದದಲ್ಲಿರುವ ಸಮಾಸ. ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು ಕರ್ಮಧಾರೆಯ ಸಮಾಸ. 16ನೇ ಪ್ರಶ್ನೆ, ವೈಕುಂಠ ಪದದ ಗುಣಿತಾಕ್ಷರ. ಉತ್ತರ ಆಪ್ಷನ್ 3, ವ ಪ್ಲಸ್ ಐ ಪ್ಲಸ್ ಕ ಪ್ಲಸ್ ಉಂ ಪ್ಲಸ್ ಟ ಪ್ಲಸ್ ಅ. ನೆಕ್ಸ್ಟ್ 17ನೇ ಪ್ರಶ್ನೆ, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ನಿಗೆ ನೀಡಿದನು. ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ. ಉತ್ತರ ಆಪ್ಷನ್ 2, ತನ್ನ. 18ನೇ ಪ್ರಶ್ನೆ, ದುರುಕ್ತಿಗೆ ಉದಾಹರಣೆ. ಉತ್ತರ ತುತ್ತ ತುದಿ ಹಾಗೂ ಎಲೆಲೆ. ಆಪ್ಷನ್ 3, ಎ ಮತ್ತು ಬಿ ಸರಿಯಾದ ಉತ್ತರ. 19ನೇ ಪ್ರಶ್ನೆ, ವಿಧ್ಯರ್ಥಕ ಕ್ರಿಯಾರೂಪ. ಉತ್ತರ ಆಪ್ಷನ್ 2, ಮಾಡುವೆವು. ನೆಕ್ಸ್ಟ್ 20ನೇ ಪ್ರಶ್ನೆ, ಸ್ವಾವಲಂಬನೆ ಪದದ ವಿರುದ್ಧಾರ್ಥಕ ಪದ. ಉತ್ತರ ಆಪ್ಷನ್ 4, ಪರಾವಲಂಬನೆ. 21ನೇ ಪ್ರಶ್ನೆ, ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಉತ್ತರ ಆಪ್ಷನ್ 3, ಆಸಕ್ತಿಪೂರ್ಣವಾಗಿ ಕೇಳುವುದು. 22ನೇ ಪ್ರಶ್ನೆ, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ. ಉತ್ತರ ಆಪ್ಷನ್ 4, ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. 23ನೇ ಪ್ರಶ್ನೆ, ಗದ್ಯ ಬೋಧನೆಯ ಗುರಿ. ಉತ್ತರ ಎ ಬಿ ಸಿ, ಪದ ಸಂಪತ್ತು, ಸ್ವತಂತ್ರ ಯೋಚನೆ ಹಾಗೂ ಲಿಖಿತ ಅಭಿವ್ಯಕ್ತಿ. 24ನೇ ಪ್ರಶ್ನೆ, ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ಉತ್ತರ ಆಪ್ಷನ್ 4, ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು.
ನೆಕ್ಸ್ಟ್ 25ನೇ ಪ್ರಶ್ನೆ, ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಉತ್ತರ ಆಪ್ಷನ್ 3, ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು. 26ನೇ ಪ್ರಶ್ನೆ, ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು. ಉತ್ತರ ಆಪ್ಷನ್ 1, ಮಾರಿಸನ್. ನೆಕ್ಸ್ಟ್ 27ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ. ಉತ್ತರ ಆಪ್ಷನ್ 4, ನಲಿಕಲಿ ವಿಧಾನ. ನೆಕ್ಸ್ಟ್ 28ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಉತ್ತರ ಆಪ್ಷನ್ 3, ದೊಡ್ಡ ಗುಂಪು ನಿರ್ವಹಣೆ ಕಷ್ಟ. ನೆಕ್ಸ್ಟ್ 29ನೇ ಪ್ರಶ್ನೆ, ಪ್ರಶ್ನೆ ಪತ್ರಿಕೆಯ ಕನ್ನಡಿ. ಉತ್ತರ ಆಪ್ಷನ್ 4, ನೀಲನಕಾಶೆ. 30ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ. ಉತ್ತರ ಆಪ್ಷನ್ 3, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ನೆಕ್ಸ್ಟ್ ಪಾರ್ಟ್ 2, ಲ್ಯಾಂಗ್ವೇಜ್ 2ಕ್ಕೆ ಸಂಬಂಧಿಸಿದಂತೆ ಇಂಗ್ಲೀಷಿನ ಪ್ರಶ್ನೆ ಹಾಗೂ ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 31 38ವರೆಗೂ ಪ್ಯಾಸೇಜನ್ನು ಕೊಡಲಾಗಿದೆ, ಅದರ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 31 ಕ್ವಶನ್, ಎ ಬಿಗ್ ಕೋಬ್ರಾ ಹ್ಯಾಸ್ ಗಾಟ್ ಇನ್ ಟು ಯುವರ್ ಕಾಂಪೌಂಡ್. ದಿಸ್ ಅನೌನ್ಸ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಬೈ. ಉತ್ತರ ಆಪ್ಷನ್ 3, ಸೈಕ್ಲಿಸ್ಟ್. 32ನೇ ಪ್ರಶ್ನೆ, ದ ಪರ್ಸನ್ ಹೂ ವಾಸ್ ಸ್ಲೀಪಿಂಗ್ ಇನ್ ದ ಶೆಡ್ ವಾಸ್. ಉತ್ತರ ಆಪ್ಷನ್ 2, ಓಲ್ಡ್ ಸರ್ವೆಂಟ್. ನೆಕ್ಸ್ಟ್ 33ನೇ ಪ್ರಶ್ನೆ, ದ ವರ್ಡ್ ಲೇಜಿಯೆಸ್ಟ್ ಮ್ಯಾಚಸ್ ವಿತ್. ಉತ್ತರ ಆಪ್ಷನ್ 2, ಲ್ಯಾಥರ್ಗಿಕ್. 34ನೇ ಪ್ರಶ್ನೆ, ದಾಸ ಕುಡ್ ನಾಟ್ ಕೀಪ್ ದ ಸರೌಂಡಿಂಗ್ಸ್ tidy ಬಿಕಾಸ್. ಆನ್ಸರ್ ಆಪ್ಷನ್ 1, ದ ಓನರ್ ಡಿಡ್ ನಾಟ್ ಪ್ರೊವೈಡ್ ದ ಗ್ರಾಸ್ ಕಟರ್. 35ನೇ ಪ್ರಶ್ನೆ, ದ ನೈಬರ್ ಬಿಕೇಮ್ ಎಲೋಕ್ವೆಂಟ್ ಅಬೌಟ್ ದ ಬ್ಲ್ಯಾಕ್ ಮಾರ್ಕೆಟ್. ದ ಅಂಡರ್ಲೈನ್ಡ್ ವರ್ಡ್ ಇನ್ ದಿಸ್ ಲೈನ್ ರೆಫರ್ಸ್ ಟು. ಆನ್ಸರ್ ಆಪ್ಷನ್ 1, ಗಿವಿಂಗ್ ಎ ಸ್ಟ್ರಾಂಗ್ ಮೆಸೇಜ್. 36ನೇ ಪ್ರಶ್ನೆ, ಇನ್ ದ ಗಿವನ್ ಪ್ಯಾಸೇಜ್ ದ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಯು ಕುಡ್ ನಾಟ್ ಥಿಂಕ್ ಆಫ್ ಬೈಯಿಂಗ್ ಎನಿ ಆರ್ಟಿಕಲ್ ಮೇಡ್ ಆಫ್ ಐರನ್ ಟಿಲ್ ಆಫ್ಟರ್ ದ ವಾರ್ ವಾಸ್ ಮೇಡ್ ಬೈ. ಆಪ್ಷನ್ 2, ನೈಬರ್. 37ನೇ ಪ್ರಶ್ನೆ, ಇನ್ ದ ಬಿಗಿನಿಂಗ್ ಆಫ್ ದ ಪ್ಯಾಸೇಜ್ ದ ಇನ್ಮೇಟ್ಸ್ ಇನ್ ಬಂಗ್ಲೋ ವರ್. ಉತ್ತರ ಆಪ್ಷನ್ 1, ಟೇಕಿಂಗ್ ರೆಸ್ಟ್ ಆಫ್ಟರ್ ಲಂಚ್. 38ನೇ ಪ್ರಶ್ನೆ, ದ ಪ್ರಾಪರ್ ಸಿನೋನಿಮ್ ಫಾರ್ ದ ವರ್ಡ್ ಅಪತಿ ಈಸ್. ಉತ್ತರ ಆಪ್ಷನ್ 1, ಅನ್ವಿಲ್ಲಿಂಗ್. Directions, read the given poem and answer the questions. Question number 35 to 45 that follow by selecting the most appropriate option. ಇಲ್ಲಿ ಪದ್ಯವನ್ನು ಕೊಡಲಾಗಿದೆ ಹಾಗೂ ಪದ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದಾವೆ. ಆಪ್ಷನ್ 39ನೇ ಪ್ರಶ್ನೆ, ದ ಮೇನ್ ಥೀಮ್ ಆಫ್ ದ ಪೊಯಮ್ ಈಸ್. ಉತ್ತರ ಆಪ್ಷನ್ 3, ಪ್ಯಾಟ್ರಿಯಾಟಿಸಮ್. 40ನೇ ಪ್ರಶ್ನೆ, ಹರ್ ಸೈಟ್ಸ್ ಆ್ಯಂಡ್ ಸೌಂಡ್ಸ್ dreams happy as her day and laughter learnt of friends and gentleness in hearts at peace under an English heaven. ಉತ್ತರ ಆಪ್ಷನ್ 2, ಇಂಗ್ಲೆಂಡ್. ನೆಕ್ಸ್ಟ್ 40ನೇ ಪ್ರಶ್ನೆ, ಹರ್ ಸೈಟ್ಸ್ ಆ್ಯಂಡ್ ಸೌಂಡ್ಸ್ ಡ್ರೀಮ್ಸ್ ಹ್ಯಾಪಿ ಆಸ್ ಹರ್ ಡೇ and laughter learnt of friends and gentleness in hearts at peace under an English heaven. ಉತ್ತರ, the line of the poem shows poets. Answer option 2, England. Eternal mind. 41ನೇ ಪ್ರಶ್ನೆ, the praise richer dust means. ಉತ್ತರ ಆಪ್ಷನ್ 3, ಟು ದ ಡೆಡ್ ಸೋಲ್ಜರ್ಸ್ ಬಾಡಿ. 42ನೇ ಪ್ರಶ್ನೆ, ಇನ್ ದ ಹಾರ್ಟ್ಸ್ ಅಟ್ ಪೀಸ್ ಅಂಡರ್ ಆ್ಯನ್ ಇಂಗ್ಲಿಷ್ ಹೆವನ್. ಇನ್ ದ ಅಬೋವ್ ಸೆಂಟೆನ್ಸ್ ಪೀಸ್ ಈಸ್ ಸಿನೋನಿಮ್ಸ್ ವಿತ್. ಆನ್ಸರ್ ಆಪ್ಷನ್ 2, ಟ್ರ್ಯಾಂಕ್ವಿಲಿಟಿ.
43ನೇ ಪ್ರಶ್ನೆ ಇನ್ ದ ಪೋಯಮ್ ದ ಪೊಯೆಟ್ ವಿಶ್ಡ್ ಟು ಡೈ ಅಟ್. ಉತ್ತರ ಆಪ್ಷನ್ 1 ಹೋಮ್ಲ್ಯಾಂಡ್. ನೆಕ್ಸ್ಟ್ 44ನೇ ಪ್ರಶ್ನೆ ದ ಪೊಯೆಟ್ ರೊಮ್ಯಾಂಟಿಸೈಸಸ್ ದ ಪೋರ್ಟ್ರಯಲ್ ಆಫ್. 45ನೇ ಪ್ರಶ್ನೆಗೆ ಉತ್ತರ ಇಂಗ್ಲೆಂಡ್. 46ನೇ ಪ್ರಶ್ನೆ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ದ ಒನ್ ದಟ್ ಹ್ಯಾಸ್ 2 syllables ಈಸ್. ಉತ್ತರ ಆಪ್ಷನ್ 3 ಅಗ್ರಿ. 47ನೇ ಪ್ರಶ್ನೆ ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ ದ ಕರೆಕ್ಟ್ ವರ್ಡ್ ಟು ದ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಉತ್ತರ ಆಪ್ಷನ್ 3 ಥ್ರೂ ಹಾಗೂ ಫಾರ್ ಎರಡೂ ಆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ವೇರ್ ಆರ್ ಯು ಗೋಯಿಂಗ್ ಡ್ಯಾಶ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಉತ್ತರ ಆಪ್ಷನ್ 3. 49ನೇ ಪ್ರಶ್ನೆ ಇಟ್ ವಾಸ್ ರೈನಿಂಗ್ ಡ್ಯಾಶ್ ಐ ಫಾರ್ಗಟ್ ಟು ಟೇಕ್ ಮೈ ಅಂಬ್ರೆಲಾ. ಉತ್ತರ ಆಪ್ಷನ್ 3 ಬಟ್. 50ನೇ ಪ್ರಶ್ನೆ ಮಿಸ್ಟರ್ ರಾಜೇಶ್ ಈಸ್ ಡ್ಯಾಶ್ MLA he owns ಡ್ಯಾಶ್ ಕಾಸ್ಟ್ಲಿ ಕಾರ್. ಉತ್ತರ ಆಪ್ಷನ್ 3 ಆನ್ ಎ. ನೆಕ್ಸ್ಟ್ 51ನೇ ಪ್ರಶ್ನೆ ಟ್ರಾನ್ಸ್ಕ್ರಿಪ್ಷನ್ ಇನ್ ರೈಟಿಂಗ್ ಪ್ರಾಕ್ಟೀಸ್ ಮೀನ್ಸ್. ಉತ್ತರ ಆಪ್ಷನ್ 2 ಕಾಪಿಯಿಂಗ್. 52ನೇ ಪ್ರಶ್ನೆ ದ ರೆಪ್ಲಿಕೇಶನ್ ಆಫ್ ದ ಆಕ್ಚುಯಲ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್. ಉತ್ತರ ಆಪ್ಷನ್ 2 ಮಾಡೆಲ್ಸ್. 53ನೇ ಪ್ರಶ್ನೆ ಒನ್ ಆಫ್ ದ ಬೆಸ್ಟ್ ಅಪ್ರೋಚಸ್ ವಿಚ್ ಯೂಸಸ್ ರಿಯಲ್ ಲೈಫ್ ಟಾಸ್ಕ್ ಟು ಪ್ರಮೋಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್. ಉತ್ತರ ಆಪ್ಷನ್ 1 ಟಾಸ್ಕ್ ಬೇಸ್ಡ್ ಲರ್ನಿಂಗ್. 54ನೇ ಪ್ರಶ್ನೆ ದ SOS ಅಪ್ರೋಚ್ ಸ್ಟ್ಯಾಂಡ್ಸ್ ಫಾರ್. ಉತ್ತರ ಆಪ್ಷನ್ 3 ಸಿಚುಯೇಷನಲ್ ಓರಲ್ ಸ್ಟ್ರಕ್ಚರಲ್. ನೆಕ್ಸ್ಟ್ 55ನೇ ಪ್ರಶ್ನೆ ದ ಹ್ಯೂಮ್ಯಾನಿಸ್ಟಿಕ್ ಅಪ್ರೋಚ್ ವೈಲ್ ಟೀಚಿಂಗ್ ಇಂಗ್ಲಿಷ್ ಇನ್ ಕ್ಲಾಸ್ ರೂಮ್ ಪ್ರೊಸೀಜರ್ ಡಸ್ ನಾಟ್ ಫಾಲೋ. ಉತ್ತರ ಆಪ್ಷನ್ 1 ದ ಎಬಿಲಿಟಿ ಟು ಮ್ಯಾನಿಪುಲೇಟ್ ಲ್ಯಾಂಗ್ವೇಜ್ ಇನ್ ಎ ಸೋಷಿಯಲ್ ಕಾಂಟೆಸ್ಟ್. 56ನೇ ಪ್ರಶ್ನೆ ಕನ್ಸ್ಟ್ರಕ್ಟಿವಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಎಂಪಸೈಸಸ್. ಉತ್ತರ ಆಪ್ಷನ್ 3 ಲರ್ನರ್ಸ್ ಟು ಕನ್ಸ್ಟ್ರಕ್ಟ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. 57ನೇ ಪ್ರಶ್ನೆ ದ ಫಾಸ್ಟೆಸ್ಟ್ ಪೀರಿಯಡ್ ಫಾರ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್. ಉತ್ತರ ಆಪ್ಷನ್ 1 ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್. 58ನೇ ಪ್ರಶ್ನೆ ಆಫ್ಟರ್ ಎ ಸ್ಟೋರಿ ಟೆಲ್ಲಿಂಗ್ session the learners are asked to change the ending of the story. This will helps the learner to. ಉತ್ತರ ಆಪ್ಷನ್ 4 become imaginative and creative. 59ನೇ ಪ್ರಶ್ನೆ in the development of oral skills the most suitable point is. ಉತ್ತರ ಆಪ್ಷನ್ 4 group or pair work. ನೆಕ್ಸ್ಟ್ 60ನೇ ಪ್ರಶ್ನೆ ದ ವರ್ಡ್ಸ್ ವಿಚ್ ಹ್ಯಾವ್ ಐಡೆಂಟಿಕಲ್ ಸೌಂಡ್ ಆ್ಯಂಡ್ ಸ್ಪೆಲ್ಲಿಂಗ್ ಅಸೋಸಿಯೇಟೆಡ್ ವಿತ್ 2 ಅನ್ರಿಲೇಟೆಡ್ ಮೀನಿಂಗ್ಸ್ ಆರ್ ಹೋಮೋನಿಮ್ಸ್ ವೇರ್ ಆಸ್ ಪಾಲಿಸೆಮಿ ಈಸ್. ಉತ್ತರ ಆಪ್ಷನ್ 3 ಒನ್ ವರ್ಡ್ ಕ್ಯಾರೀಸ್ ಸೆವೆರಲ್ ಡಿಫರೆಂಟ್ ಸೆನ್ಸಸ್ ಆರ್ ರಿಲೇಟೆಡ್ ಮೀನಿಂಗ್. ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ ಪಾರ್ಟ್ 3ದಲ್ಲಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. 61ನೇ ಪ್ರಶ್ನೆ ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕುವುದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ. ಉತ್ತರ ಆಪ್ಷನ್ 1 ಸಿದ್ಧತಾ ನಿಯಮ. 62ನೇ ಪ್ರಶ್ನೆ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆಯನ್ನು ಬಳಸಲಾಗುತ್ತದೆ. ಉತ್ತರ ಆಪ್ಷನ್ 4 ಕ್ರಿಯಾತ್ಮಕ ಸಂಶೋಧನೆ. 63ನೇ ಪ್ರಶ್ನೆ ವಿವರಿಸುವರು ಎಂಬ ನಿರ್ದಿಷ್ಟ ಈ ಕೆಳಗಿನ ಉದ್ದೇಶಕ್ಕೆ ಸೇರಿದೆ.
ಉತ್ತರ ಆಪ್ಷನ್ 2 ತಿಳುವಳಿಕೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯು ಈ ವಲಯದ ಉಪವರ್ಗಗಳು. ಉತ್ತರ ಆಪ್ಷನ್ 1 ಜ್ಞಾನಾತ್ಮಕ ವಲಯ. 65ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ. ಉತ್ತರ ಆಪ್ಷನ್ 2 ಸಂದರ್ಶನ. 66ನೇ ಪ್ರಶ್ನೆ, IQ = MA/CA × 100. ಈ ಸೂತ್ರದಲ್ಲಿ MA ಎಂಬುದು ಪ್ರತಿನಿಧಿಸುವುದು. ಉತ್ತರ ಆಪ್ಷನ್ 1 ಮಾನಸಿಕ ವಯಸ್ಸು. ನೆಕ್ಸ್ಟ್ 67ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಿರುವ ಶೈಕ್ಷಣಿಕ ಕಾರ್ಯಕ್ರಮ. ಉತ್ತರ ಆಪ್ಷನ್ 2 ಪರಿಹಾರ ಬೋಧನೆ ಕಾರ್ಯಕ್ರಮ. 68ನೇ ಪ್ರಶ್ನೆ, ಪ್ರೇರೇಪಣೆಗೆ ಅಗತ್ಯಗಳ ಶ್ರೇಣಿಯನ್ನು ಚರ್ಚಿಸಿರುವುದು ಈ ಸಿದ್ಧಾಂತದಲ್ಲಿ. ಉತ್ತರ ಆಪ್ಷನ್ 2 ಮ್ಯಾಸ್ಲೋರವರ ಸಿದ್ಧಾಂತ. 69ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ. ಉತ್ತರ ಆಪ್ಷನ್ 4 ಏಕತಾನತೆ. ನೆಕ್ಸ್ಟ್ 70ನೇ ಪ್ರಶ್ನೆ, ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು. ಉತ್ತರ ಆಪ್ಷನ್ 3 ಲೆವ್ ವೈಗಟ್ಸ್ಕಿ. 71ನೇ ಪ್ರಶ್ನೆ, ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆಯ ಸೂತ್ರ ಇದರ ಅನ್ವಯಿಕತೆಯಾಗಿದೆ. ಉತ್ತರ ಆಪ್ಷನ್ 1 ಒಳನೋಟ ಕಲಿಕೆ ಸಿದ್ಧಾಂತ. 72ನೇ ಪ್ರಶ್ನೆ, ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿ. ಉತ್ತರ ಆಪ್ಷನ್ 3 ತಾರುಣ್ಯಾವಸ್ಥೆ. 73ನೇ ಪ್ರಶ್ನೆ, ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಹಂತ. ಉತ್ತರ ಆಪ್ಷನ್ 3 ತಾರುಣ್ಯಾವಸ್ಥೆ. ನೆಕ್ಸ್ಟ್ 74ನೇ ಪ್ರಶ್ನೆ, ತಾರುಣ್ಯಾವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಎಂದು ಕರೆಯುತ್ತಾರೆ. ಉತ್ತರ ಆಪ್ಷನ್ 1 ಪರಾವಲಂಬನೆ. 75ನೇ ಪ್ರಶ್ನೆ, ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವರು. ಉತ್ತರ ಆಪ್ಷನ್ 2 ಉತ್ತರ ಬಾಲ್ಯಾವಸ್ಥೆ. 76ನೇ ಪ್ರಶ್ನೆ, ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಇದು ಅನುಸರಿಸುವುದು. ಉತ್ತರ ಆಪ್ಷನ್ 1 ನಿರಂತರತೆಯ ತತ್ವ. 77ನೇ ಪ್ರಶ್ನೆ, ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ. ಉತ್ತರ ಆಪ್ಷನ್ 2 ಜ್ಞಾನಾತ್ಮಕ. 78ನೇ ಪ್ರಶ್ನೆ, ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು. ಉತ್ತರ ಆಪ್ಷನ್ 2 ಶಾಲೆಯಲ್ಲಿ. 79ನೇ ಪ್ರಶ್ನೆ, ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ. ಉತ್ತರ ತಾರುಣ್ಯಾವಸ್ಥೆ. 80ನೇ ಪ್ರಶ್ನೆ, ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ. ಉತ್ತರ ಆಪ್ಷನ್ 2 ಕಟ್ಟುನಿಟ್ಟಿನ ಸಲಹೆಗಾರರು. ನೆಕ್ಸ್ಟ್ 81ನೇ ಪ್ರಶ್ನೆ, ಜ್ಞಾನವನ್ನು ಅನ್ವಯ ಮಾಡಲು 5E ಮಾದರಿಯ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ. ಉತ್ತರ ಆಪ್ಷನ್ 2 ವಿಸ್ತಾರ ಹಂತ. ನೆಕ್ಸ್ಟ್ 82ನೇ ಪ್ರಶ್ನೆ, ಕಲಿಕೆಗೆ ಸಂಬಂಧಿಸಿಲ್ಲದೇ ಇರುವ ಅಂಶ. ಉತ್ತರ ಆಪ್ಷನ್ 4 ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ. 83ನೇ ಪ್ರಶ್ನೆ, ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ. ಉತ್ತರ ಆಪ್ಷನ್ 3 ಪರಿಪಕ್ವತೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವೇ. ಉತ್ತರ ಆಪ್ಷನ್ 2 ಸೃಜನಶೀಲತೆ. 85ನೇ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ. ಉತ್ತರ ಆಪ್ಷನ್ 1 ಸಾಮಾನ್ಯರು. ನೆಕ್ಸ್ಟ್ 86ನೇ ಪ್ರಶ್ನೆ, ತರ್ಕಸಮ್ಮತವಾಗಿಸುವಿಕೆ ಎಂದರೆ. ಉತ್ತರ ಆಪ್ಷನ್ 1 ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ. 87ನೇ ಪ್ರಶ್ನೆ, ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು. ಉತ್ತರ ಆಪ್ಷನ್ 3 ಮೌಖಿಕವಾಗಿ ಪ್ರಶ್ನಿಸುವುದು.
88ನೇ ಪ್ರಶ್ನೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ. ಉತ್ತರ ಆಪ್ಷನ್ 4 ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ. ನೆಕ್ಸ್ಟ್ 89ನೇ ಪ್ರಶ್ನೆ ರಾಬರ್ಟ್ ಗ್ಯಾನೆರವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು. ಉತ್ತರ ಆಪ್ಷನ್ 3 ಸಮಸ್ಯೆ ಪರಿಹಾರ. 90ನೇ ಪ್ರಶ್ನೆ ಮಕ್ಕಳ ಸಂವೇಗಾತ್ಮಕ ವಿನ್ಯಾಸದೊಂದಿಗೆ ಸಂವೇಗವನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಉತ್ತರ ಆಪ್ಷನ್ 4 ಎಗೆ 4, ಬಿಗೆ 1, ಸಿಗೆ 2, ಡಿಗೆ 3. ನೆಕ್ಸ್ಟ್ ಕನ್ನಡ ಮೀಡಿಯಂ ಪಾರ್ಟ್ 4 ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಹಾಗೂ ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ. 91ನೇ ಪ್ರಶ್ನೆ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ. ಉತ್ತರ ಆಪ್ಷನ್ 4 ಮಾಲ್ಡೀವ್ಸ್. 92ನೇ ಪ್ರಶ್ನೆ ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. ಉತ್ತರ ಆಪ್ಷನ್ 1 ಗ್ರೀಕ್. 93ನೇ ಪ್ರಶ್ನೆ ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ. ಉತ್ತರ ಆಪ್ಷನ್ 1 ಸಂಸ್ಕೃತ ಭಾಷೆ. ನೆಕ್ಸ್ಟ್ 94ನೇ ಪ್ರಶ್ನೆ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚಸಿದ್ಧಾಂತಕವನ್ನು ಬರೆದವರು. ಉತ್ತರ ಆಪ್ಷನ್ 3 ವರಾಹ ಮಿಹಿರ. 95ನೇ ಪ್ರಶ್ನೆ ಮೂಡಬಿದಿರೆಯ 1000 ಕಂಬಗಳ ಬಸದಿಯು ಸಂಬಂಧಿಸಿರುವುದು. ಉತ್ತರ ಆಪ್ಷನ್ 2 ವಿಜಯನಗರ. 96ನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ. ಉತ್ತರ ಆಪ್ಷನ್ 1 ತಾಳಗುಂದ ಶಾಸನ. 97ನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ಬರೆದ ಗ್ರಂಥ. ಉತ್ತರ ಆಪ್ಷನ್ 2 ಉಭಟಾರಾಧ್ಯ ಚರಿತಂ. 98ನೇ ಪ್ರಶ್ನೆ ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವರು. ಉತ್ತರ ಆಪ್ಷನ್ 1 ಡಾಂಟೆಲ್ಲೋ. 99ನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ. ಉತ್ತರ ಆಪ್ಷನ್ 1 1976. ನೆಕ್ಸ್ಟ್ 100ನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ. ಉತ್ತರ ಆಪ್ಷನ್ 3 15. 101ನೇ ಪ್ರಶ್ನೆ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವುದು. ಉತ್ತರ ಆಪ್ಷನ್ 3 ನವದೆಹಲಿ. 102ನೇ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ. ಉತ್ತರ ಆಪ್ಷನ್ 3 52. ನೆಕ್ಸ್ಟ್ 103ನೇ ಪ್ರಶ್ನೆ ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು. ಉತ್ತರ ಆಪ್ಷನ್ 1 ಅಕ್ಟೋಬರ್ 8. ನೆಕ್ಸ್ಟ್ 104ನೇ ಪ್ರಶ್ನೆ ಆಂಡೀಸ್ ಪರ್ವತ ಸರಣಿ ಇರುವ ಖಂಡ. ಉತ್ತರ ಆಪ್ಷನ್ 1 ದಕ್ಷಿಣ ಅಮೆರಿಕ. 105ನೇ ಪ್ರಶ್ನೆ ಏಷ್ಯಾದ ಚಿಕ್ಕ ದೇಶ. ಉತ್ತರ ಆಪ್ಷನ್ 4 ಮಾಲ್ಡೀವ್ಸ್. 106ನೇ ಪ್ರಶ್ನೆ ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗಿದೆ. ಉತ್ತರ ಆಪ್ಷನ್ 3 ರಿಯೋ ಡಿ ಜನೈರೋ. ನೆಕ್ಸ್ಟ್ 107ನೇ ಪ್ರಶ್ನೆ ಅಂಟಾರ್ಟಿಕ್ ವೃತ್ತದ ಮತ್ತೊಂದು ಹೆಸರು. ಉತ್ತರ ಆಪ್ಷನ್ 2 66°.30° ದಕ್ಷಿಣ ಅಕ್ಷಾಂಶ. ನೆಕ್ಸ್ಟ್ 108ನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ. ಉತ್ತರ ಆಪ್ಷನ್ 4 ಪರಿವರ್ತನಾ ಮಂಡಲ. 109ನೇ ಪ್ರಶ್ನೆ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ. ಉತ್ತರ ಆಪ್ಷನ್ 2 ಚಾರ್ಮಾಡಿ ಘಾಟಿ. 110ನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ. ಉತ್ತರ ಆಪ್ಷನ್ 1 ಕಲಬುರಗಿ. ನೆಕ್ಸ್ಟ್ 111ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ. ಉತ್ತರ ಆಪ್ಷನ್ 3 ವಾಹನಗಳನ್ನು ರಿಪೇರಿ ಮಾಡುವವರು. 112ನೇ ಪ್ರಶ್ನೆ ಸಮಾಜಶಾಸ್ತ್ರದ ಪಿತಾಮಹ. ಉತ್ತರ ಆಪ್ಷನ್ 4 ಆಗಸ್ಟ್ ಕಾಮ್ಟೆ. 113ನೇ ಪ್ರಶ್ನೆ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು. ಉತ್ತರ ಆಪ್ಷನ್ 1 ಆಡಮ್ ಸ್ಮಿತ್. 114ನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಿಸಲಾದ ವರ್ಷ.
ಉತ್ತರ ಆಪ್ಷನ್ 3 1949. 115ನೇ ಪ್ರಶ್ನೆ, ಅಗತ್ಯ ವಸ್ತುಗಳ ಕಾಯ್ದೆಯು ಜಾರಿಗೆ ಬಂದ ವರ್ಷ. ಉತ್ತರ ಆಪ್ಷನ್ 2 1955. 116ನೇ ಪ್ರಶ್ನೆ, ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು. ಉತ್ತರ ಆಪ್ಷನ್ 4 ಚೋಳರು, ಚೇರರು, ಪಾಂಡ್ಯರು. 117ನೇ ಪ್ರಶ್ನೆ, ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು. ಆಪ್ಷನ್ 1 ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ. 118ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ. ಉತ್ತರ ಆಪ್ಷನ್ 1 ನಿಜಾಂ ಶಾಹಿ ಅಹಮದ್ನಗರ. 119ನೇ ಪ್ರಶ್ನೆ, ಲಿಯನಾರ್ಡೋ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು. ಉತ್ತರ ಆಪ್ಷನ್ 4 ಎ ಮತ್ತು ಸಿ, ಮೊನಾಲಿಸಾ ಮತ್ತು ಲಾಸ್ಟ್ ಸಪ್ಪರ್. 120ನೇ ಪ್ರಶ್ನೆ, 1848ರಲ್ಲಿ ನಡೆದ ಪ್ರಮುಖ ಘಟನೆ. ಆಪ್ಷನ್ 3 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. 121ನೇ ಪ್ರಶ್ನೆ, ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಿದವರು. ಉತ್ತರ ಆಪ್ಷನ್ 2 ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. 122ನೇ ಪ್ರಶ್ನೆ, ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ. ಉತ್ತರ ಆಪ್ಷನ್ 1 ಬಾಹ್ಯ ಆಕ್ರಮಣ. 123ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ. ಉತ್ತರ ಆಪ್ಷನ್ 3 ಇಸ್ರೇಲ್ ನೆಸ್ಸೆಟ್. ನೆಕ್ಸ್ಟ್ 124ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು. ಉತ್ತರ ಆಪ್ಷನ್ 1 ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್. 125ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ. ಉತ್ತರ ಆಪ್ಷನ್ 4 74.04. 126ನೇ ಪ್ರಶ್ನೆ, ಓಲ್ಡ್ ಫೈತ್ ಫುಲ್ ಗೈಸರ್ ಈ ದೇಶದಲ್ಲಿದೆ. ಉತ್ತರ ಆಪ್ಷನ್ 2 ಅಮೆರಿಕ ಸಂಯುಕ್ತ ಸಂಸ್ಥಾನ. ನೆಕ್ಸ್ಟ್ 127ನೇ ಪ್ರಶ್ನೆ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವ ಖಂಡ. ಉತ್ತರ ಆಪ್ಷನ್ 1 ಆಫ್ರಿಕಾ ಖಂಡ. ನೆಕ್ಸ್ಟ್ 128ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು. ಉತ್ತರ ಆಪ್ಷನ್ 2 ಹಂಟರ್ ಮತ್ತು ಬೆಲ್ಯಾಂಡೋ. ನೆಕ್ಸ್ಟ್ 129ನೇ ಪ್ರಶ್ನೆ, ಓಜೋನ್ ಅನಿಲವು ಕಂಡುಬರುವ ಪದರ. ಉತ್ತರ ಆಪ್ಷನ್ 3 ಸಮೋಷ್ಣ ಮಂಡಲ. 130ನೇ ಪ್ರಶ್ನೆ, ಕಲ್ಲಿದ್ದಲಿನ ವಿಧಗಳು. ಉತ್ತರ ಆಪ್ಷನ್ 4 ಲಿಗ್ನೈಟ್ ಮತ್ತು ಪೀಟ್. 131ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಆರಿಸಿ. ಉತ್ತರ ಆಪ್ಷನ್ 4 ಬೊಕಾರೋ ಸ್ಟೀಲ್ ಪ್ಲಾಂಟ್, ಒಡಿಸ್ಸಾ. 132ನೇ ಪ್ರಶ್ನೆ, ಜಾರ್ವಾ ಮತ್ತು ಓಂಗೆ ಬುಡಕಟ್ಟುಗಳು ಕಂಡುಬರುವ ದ್ವೀಪಗಳು. ಉತ್ತರ ಆಪ್ಷನ್ 4 ಅಂಡಮಾನ್ ಮತ್ತು ನಿಕೋಬಾರ್. 133ನೇ ಪ್ರಶ್ನೆ, BNSSನ ವಿಸ್ತೃತ ರೂಪ. ಉತ್ತರ ಆಪ್ಷನ್ 3 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. 134ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ. ಉತ್ತರ ಆಪ್ಷನ್ 4 ಸುವರ್ಣ ಕ್ರಾಂತಿ, ಹಣ್ಣು ಮತ್ತು ಹೂಗಳ ಉತ್ಪಾದನೆ. 135ನೇ ಪ್ರಶ್ನೆ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು. ಉತ್ತರ ಆಪ್ಷನ್ 4 JL ಹೇನ್ಸ್. 136ನೇ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಉತ್ತರ ಆಪ್ಷನ್ 4 ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. 137ನೇ ಪ್ರಶ್ನೆ, ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ. ಉತ್ತರ ಆಪ್ಷನ್ 2 106. 138ನೇ ಪ್ರಶ್ನೆ, ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಉತ್ತರ ಆಪ್ಷನ್ 1 ಇವು ಹೆಚ್ಚು ಮಳೆ ಮತ್ತು ಹಿಮಮಳೆ ಸುರಿಸುತ್ತವೆ. 139ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಉತ್ತರ ಆಪ್ಷನ್ 2. ನೆಕ್ಸ್ಟ್ 140ನೇ ಪ್ರಶ್ನೆ, CCPAಯ ವಿಸ್ತೃತ ರೂಪ. ಉತ್ತರ ಆಪ್ಷನ್ 3 ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ.
140ನೇ ಪ್ರಶ್ನೆ, ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ. ಉತ್ತರ ಆಪ್ಷನ್ 3 ಅನ್ವಯ. 142ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ. ಉತ್ತರ ಆಪ್ಷನ್ 2 ಅನುಭವಾತ್ಮಕ ಕಲಿಕಾ ವಿಧಾನ. 143ನೇ ಪ್ರಶ್ನೆ, ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ. ಉತ್ತರ ಆಪ್ಷನ್ 3 5. 144ನೇ ಪ್ರಶ್ನೆ, ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ. ಉತ್ತರ ಆಪ್ಷನ್ 1 5 ರಿಂದ 10 ನಿಮಿಷಗಳು. 145ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ. ಉತ್ತರ ಆಪ್ಷನ್ 4 ನೈದಾನಿಕ ಪರೀಕ್ಷೆ. 146ನೇ ಪ್ರಶ್ನೆ, ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ. ಉತ್ತರ ಆಪ್ಷನ್ 3 ಧನಾತ್ಮಕ ಪರಸ್ಪರಾವಲಂಬನೆ. 147ನೇ ಪ್ರಶ್ನೆ, ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ. ಉತ್ತರ ಆಪ್ಷನ್ 4 ಕೋಷ್ಟಕ ಪಟ. 148ನೇ ಪ್ರಶ್ನೆ, ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶವೆಂದರೆ. ಉತ್ತರ ಆಪ್ಷನ್ 4 ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು. 149ನೇ ಪ್ರಶ್ನೆ, ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ. ಉತ್ತರ ಆಪ್ಷನ್ 3 ಪಾತ್ರ ನಿರ್ವಹಣೆಯ ತಂತ್ರ. 150ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು. ಉತ್ತರ ಆಪ್ಷನ್ 2 ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು. ಧನ್ಯವಾದಗಳು.